ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಇನ್ನು 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಆ 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್. ಅವು ಏನು 1 BHK ಆಗಲಿ 2 BHK ಆಗಲಿ ಸಾಕಷ್ಟು ಜನ ಕಮೆಂಟ್ ಕಳಿಸ್ತಾ ಇದ್ದಾರೆ. ಈ ಸದ್ಯಕ್ಕೆ ಈಗ ಇವತ್ತು ಆ 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಒಬ್ಬರು ಕಮೆಂಟ್ ಹಾಕಿದ್ದಾರೆ, ಜ್ಯೋತಿ ಅನ್ನೋರು ಇವರು ಕಮೆಂಟ್ ಹಾಕಿದ್ದಾರೆ. ಅವರು ಏನು ಕೇಳಿದ್ದಾರೆ ಅಂತ ಮೊದಲು ನೋಡೋಣ. ಫ್ರೆಂಡ್ ಜ್ಯೋತಿ ಅವರೇ, ನೀವು ಕೇಳಿರೋ ಕಮೆಂಟ್ಗೆ ನಾವು ಉತ್ತರ ಕೊಡ್ತೀವಿ ಖಂಡಿತ. ಅಣ್ಣ 2 BHK 2ನೇ ಕಂತಿನ ಹಣ ಎಷ್ಟು ತಿಂಗಳಿಗೆ ಗ್ಯಾಪ್ ಕೊಡ್ತಾರೆ ರಿಪ್ಲೈ ಮಾಡಿ ಅಂತ ಕೇಳ್ತಾಯಿದ್ದಾರೆ. ಅಂದರೆ 2 BHK ಫ್ಲ್ಯಾಟ್ಗೆ ಹಣ 2ನೇ ಕಂತು ಅಂದರೆ ಮೊದಲನೇ ಕಂತಿನ ಹಣ ಕಟ್ಟಿರ್ತಾರೆ 3 ಲಕ್ಷ, ನಂತರ 2ನೇ ಕಂತಿನ ಹಣ ಎಷ್ಟು ತಿಂಗಳು ಗ್ಯಾಪ್ ಕೊಡ್ತಾರೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಣ್ಣ ಅಂತ ಕೇಳ್ತಾಯಿದ್ದಾರೆ. ಯಾರೋ ಜ್ಯೋತಿಯವರು ಕಮೆಂಟಿಯವರು ನಮಗೆ ಹಾಕಿದ್ದಾರೆ. ನಿಮಗೆ ನಾನು ತಿಳಿಸ್ಕೊಡ್ತೀನಿ ಜ್ಯೋತಿಯವರೇ. ನೋಡಿ, ನಿಮಗೆ 2ನೇ ಕಂತಿನ ಹಣ ನೀವು 5 ಲಕ್ಷ ರೂಪಾಯಿ ದುಡ್ಡು ಅಮೌಂಟ್ ಕಟ್ಟಬೇಕಾಗುತ್ತೆ. ಮೊದಲನೇ ಕಂತಿನ ಹಣ 3 ಲಕ್ಷ ಕಟ್ಟಿರ್ತೀರ. 2ನೇ ಕಂತಿನ ಹಣ ನೀವು 2 BHK ಫ್ಲ್ಯಾಟ್ಗೆ 5 ಲಕ್ಷ ರೂಪಾಯಿ ನೀವು ಹಣ ಕಟ್ಟಬೇಕಾಗುತ್ತೆ. ಅದು ಇಲ್ಲಿ ಕೊಟ್ಟಿರೋಂಥ ಪ್ರಕಾರ ಅಂದರೆ ಸರ್ಕಾರದವರು ಏನು ಇದ್ರ ಮುಖಾಂತರ ಕೊಟ್ಟಿರೋದು 30 ದಿನದೊಳಗೆ ನೀವು 5 ಲಕ್ಷ ರೂಪಾಯಿ ಹಣ ಪೇ ಮಾಡಿ ಅಂತ ಹೇಳಿ ಕೊಟ್ಟಿರ್ತಾರೆ. ಫ್ರೆಂಡ್ ಅವರು ನಿಮಗೆ ಏನೇ ಆದರೂ ಎಷ್ಟು ದಿನ ಆದರೂ ನಿಮಗೆ ಕಾಲ್ ಮಾಡ್ತಾರೆ. ರಾಜೀವ್ ಗಾಂಧಿ ವಸತಿ ನಿಗಮದವರು ಈ ಥರ ರೆಡಿ ಇದೆ, ನೀವು 5 ಲಕ್ಷ ರೂಪಾಯಿ ಹಿಂಗೆ ಪೇ ಮಾಡಿ ನೀವು ಅಂತ ಅವರೇ ಸಹ ನಿಮ್ಮ ಸ್ವತಃ ಕಾಲ್ ಮಾಡ್ತಾರೆ. ನೀವು ಮಿನಿಮಮ್ ಇಲ್ಲಿ 30 ದಿವಸ ಅಂತ ಕೇಳಿದ್ದಾರೆ. 30 ದಿವಸ ಆಗ್ಬೋದು, ಇಲ್ಲ ಜಾಸ್ತಿ ಆಗ್ಬೋದು, ಇಲ್ಲ ಒಳಗಡೆ ಆಗ್ಬೋದು. ಬಟ್ ಇಲ್ಲಿ ಕೇಳಿದ್ರೆ ಇಷ್ಟೇ, ನೀವು 3 ಲಕ್ಷ ರೂಪಾಯಿ ಕಟ್ಟಿರ್ತೀರ, ಫ್ಲಾಟ್ ಬುಕ್ ಮಾಡ್ಕೊಂಡಿರ್ತೀರ. 2ನೇ ಕಂತಿನ ಹಣ 5 ಲಕ್ಷ ರೂಪಾಯಿ ನೀವು 30 ದಿವಸದೊಳಗೆ ನೀವು ಪೇ ಮಾಡಬೇಕಾಗುತ್ತೆ. ನೀವು ಅವರೇ ರಾಜೀವ್ ಗಾಂಧಿ ವಸತಿ ನಿಗಮದವರೇ ಆಫೀಸರೇ ನೀವು ಬಂದು ಫೋನ್ ಮಾಡ್ತಾರೆ, ನೀವು ಇಷ್ಟರೊಳಗೆ ನೀವು ಪೇ ಮಾಡಬೇಕು ಅಂತ ಇಲ್ಲಿ ಕ್ಲಿಯರಾಗಿ ಅವರೇ ತಿಳಿಸ್ತಾರೆ. ಇಲ್ಲ ನೀವೇ ಒಂದು ಸರಿ 31 ತಿಂಗಳಾದಮೇಲೆ ನಂತರ ಹೋಗಿ ಫ್ಲ್ಯಾಟ್ಗಳು ರೆಡಿ ಇದ್ದಾವೆ ಅಂತ ಮೊದಲು ನೋಡಿ, ಕೆಲಸ ರೆಡಿ ಇದ್ದಾವನ್ನು ತಿಳ್ಕೊಂಡು ನೋಡ್ಕೊಂಡು ಕಟ್ಟಿ ಅಂತ ನಿಮಗೆ ತಿಳಿಸ್ತೀನಿ. ಮತ್ತು ನೀವು ನೆಕ್ಸ್ಟು ನಿಮ್ಗೆ ಕಟ್ಟೋದಾದರೆ ರಿಜಿಸ್ಟ್ರೇಷನ್ ಟೈಮಲ್ಲಿ ನೀವು ಏನು ಬ್ಯಾಲೆನ್ಸ್ ಅಮೌಂಟು ನೀವು ಕಟ್ಟಬೇಕಾಗುತ್ತೆ ಅಂತ ತಿಳಿಸ್ತೀನಿ. ಇಷ್ಟು ನಿಮಗೆ ಜ್ಯೋತಿಯವರೇ ನಾನು ತಿಳಿಸೋದಿಷ್ಟೇ. ನಿಮಗೆ ಇಷ್ಟು ಮೊದಲನೇ ಕಂತಿನ ಹಣ 3 ಲಕ್ಷ, ನೀವು 2ನೇ ಕಂತಿನ ಹಣ ಕೇಳಿದ್ರಲ್ಲ 5 ಲಕ್ಷ ರೂಪಾಯಿ, ಖಂಡಿತವಾಗಿ ರಾಜೀವ್ ಗಾಂಧಿ ವಸತಿ ನಿಗಮವರು ನಿಮಗೆ ಫೋನ್ ಮಾಡ್ತಾರೆ. 1 ತಿಂಗಳು ಟೈಮ್ ಅವರು ಕೊಟ್ಟಿರ್ತಾರೆ ಅಂತ ನಾನು ತಿಳಿಸ್ತೀನಿ. ಇನ್ನೂ ಜಾಸ್ತಿ ದಿನ ಆಗ್ಬೋದು, ಬಟ್ ನಿಮಗೆ ಫೋನ್ ಅಂತ ಹೇಳ್ತಾರೆ 2ನೇ ಕಂತಿನ ಹಣ ಇಷ್ಟು ಪೇ ಮಾಡಿ ನೀವು ಅಂತ ನಿಮಗೆ ತಿಳಿಸ್ತಾರೆ. ಇಷ್ಟು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಜ್ಯೋತಿಯವರ. ನೆಕ್ಸ್ಟ್ ಇನ್ನೊಬ್ಬರು ಕೇಳ್ತಾ ಇದ್ದಾರೆ ಇದೇ 2 BHK ಫ್ಲ್ಯಾಟ್ ಬಗ್ಗೆ. ಸರ್ ನಮಗೆ ಇನ್ನೂ ಯಾವುದೇ ಥರ ಮೆಸೇಜ್ ಬಂದಿಲ್ಲ ಅಂತ ಕೇಳ್ತಾರೆ. ಅವ್ರ ಹೆಸರು VL ಎಜುಕೇಷನ್ ಅಂತ. ಈ VL ಎಜುಕೇಷನ್ ಅವರೇ ನಿಮಗೆ ಹೆಸರು ಏನಂತ ಕೊಟ್ಟಿದ್ದಾರೆ, VL ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಯಾವ ಮೆಸೇಜ್ 2 BHK ಫ್ಲ್ಯಾಟು, ನಾನು 2 BHK ಫ್ಲ್ಯಾಟ್ ವೀಡಿಯೋ ಹಾಕಿದೆ. 2 BHK ಫ್ಲ್ಯಾಟ್ಗೆ ಅದು ಸಂಬಂಧಪಟ್ಟಂಗೆ, ಇಲ್ಲ 1 BHK ಆಗಿರ್ಬೋದು 2 BHK ಇನ್ನೂ ಮೆಸೇಜ್ ಬಂದಿಲ್ಲ ಅಂತ ಇವ್ರು ಕಳಿಸಿರ್ತಾರೆ. ನೋಡಿ, ನೀವು ಮೆಸೇಜ್ ಹಾಕುವಾಗ ನೀವೇನಾರ ಅಲ್ಲಿ ಅರ್ಜಿ ಹಾಕಿದ್ದಾಗ ನಿಮಗೆ ಇನ್ನೂ ಮೆಸೇಜ್ ಬಂದಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದವರಾಗಲಿ ಯಾರ್ಯಾರಾಗಲಿ ಸರ್ಕಾರದಿಂದ ಯಾವುದೇ ಥರ ಅನುದಾನ ಪಡೆದಿರ್ಬೋದು. ಒಂದು ನಮ್ಮ ಇಂಥದ್ದಲ್ಲ, ಸರ್ಕಾರದಿಂದ ಯಾವುದೇ ಥರ ಇಲ್ಲಿ ಅನುದಾನ ಪಡೆದಿರ್ಬಾರ್ದು. ಒಂದು ಎಕ್ಸಾಂಪಲ್ ಬ್ಯಾಂಕ್ ಲೋನ್ಗಳಿವೆ, ಇನ್ನೊಂದು ಬೇರೆ ಕಡೆ ಮನೆ ನಿಮ್ಮ ಫ್ಯಾಮಿಲಿಯಲ್ಲಿ ತಗೊಂಡಿರುತ್ತೆ. ಸರ್ಕಾರದ ಯೋಜನೆ ಯಾವುದೇ ಆದರೂ ಸರ್ಕಾರದ ಯೋಜನೆ ನೀವು ಇಲ್ಲಿ ಒಳಪಟ್ಟಿರಬಾರ್ದು, ನಿಮ್ಮ ಫ್ಯಾಮಿಲಿ ಕುಟುಂಬದವರು ಅಂತ ನಾನು ತಿಳಿಸ್ತೀನಿ. ಮತ್ತು ಇನ್ನೊಂದು ವಿಷಯ, ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೆ ನೀವು ಡಾಕ್ಯುಮೆಂಟ್ಸ್ ಏನೋ ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ. ಇಲ್ಲ ಸರ್, ನಾವು ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀವಿ, ನಾವು ಸರ್ಕಾರದಿಂದ ಯಾವುದೇ ಥರ ನಮಗೆ ತಾಂಡಿಲ್ಲ ಅಂತ ಅಂದ್ರೆ ನಿಮ್ಮ ಮೆಸೇಜ್ ಬಂದಿಲ್ಲ ಅಂದರೆ ನೀವು ಖಂಡಿತವಾಗಿ ಇನ್ನೊಂದು ಸ್ವಲ್ಪ ರಾಜದ ಕಾವೇರಿ ಭವನ ಏನೋ ಮೆಜೆಸ್ಟಿಕ್ ಹತ್ರ ಇರೋ ಕಾವೇರಿ ಭವನದ ಹತ್ರ ಹೋಗಿ ಅಲ್ಲಿ ನೀವು ವಿಚಾರಿಸ್ಬೇಕಾಗುತ್ತೆ. ಇಲ್ಲ ಹೆಲ್ಪ್ಲೈನು ಫೋನ್ ನಂಬರ್ ಇರ್ತವೆ, ನಮ್ಮ ಸಾಕಷ್ಟು ವೀಡಿಯೋಗಳಲ್ಲಿದ್ದಾವೆ, ನೀವು ಫೋನ್ ಮಾಡ್ಕೋಬೋದು. ಸದ್ಯಕ್ಕೆ ಮೆಸೇಜ್ ಬಂದಿಲ್ಲ ಅಂದರೆ ನೀವು 1 ತಿಂಗಳು ಮಿನಿಮಮ್ಮು 1 ತಿಂಗಳಾಗಲಿ, 1 ತಿಂಗಳ ನಂತರ ವೆಯ್ಟ್ ಮಾಡಿ. ಆಗ ಮೆಸೇಜ್ ಬಂದಿಲ್ಲ ಅಂದರೆ ಸರಿ ಕಾವೇರಿ ಭವನಕ್ಕೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಅರ್ಜಿ ನಂಬರ್ ಏನಿತ್ತು ಅಲ್ಲಿ ಚೆಕ್ ಮಾಡಿಸ್ಲಿ. ಅವರು ಡೀಟೇಲ್ಸ್ ಚೆಕ್ ಮಾಡಿ ಏನಾಗಿದೆ, ಇದು ಅರ್ಜಿ ಯಾವ ಸ್ಥಿತಿಯಲ್ಲಿದೆ ಅಂತ ಅವರು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ತಿಳಿಸ್ತಾರೆ. 1 ತಿಂಗಳು ಒಳಗಡೆ ಆಗಿಲ್ಲ ಅಂದರೆ ನೀವು ವೆಯ್ಟ್ ಮಾಡಿ ಒಂದು ಸ್ವಲ್ಪ, 1 ತಿಂಗಳು ಬಿಟ್ಟು ನಂತರ ನೀವು ಅಲ್ಲಿ ವಿಸಿಟ್ ಮಾಡಿ ಮೆಸೇಜ್ ಬರುತ್ತೆ. ಯಾಕೆಂದರೆ ಅಲ್ಲಿ ವೆರಿಫೈ ಮಾಡಬೇಕಾಗುತ್ತೆ 2 BHK ಫ್ಲ್ಯಾಟು
ವೆರಿಫೈ ಮಾಡಿ ಆಮೇಲೆ ನಿಮಗೆ ಮೆಸೇಜ್ ಕಳಿಸ್ತಾರೆ ನಿಮಗೆ ಅಂತ ಹೇಳ್ತೀವಿ. 1 BHK ಆಗಲಿ 2 BHK ಆಗಲಿ ಒಂದು ಸರಿ ವಿಸಿಟ್ ಮಾಡಿ ಕಾವೇರಿ ಭವನ ನಿಮ್ಮ ಅಪ್ಲಿಕೇಶನ್ ತಗೊಂಡು ಅಂತ ನಿಮಗೆ ತಿಳಿಸ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಇದೇ ಥರ ಏನೇ ಒಂದು ಕಮೆಂಟ್ ಸಾಕಷ್ಟು ಜನ ಹಾಕಿರ್ತಾರೆ, ನಾನು ಆದಷ್ಟು ಕಮೆಂಟ್ಗಳಿಗೆ ಈ ವಿಡಿಯೋ ಮುಖಾಂತರನೇ ನಾನು ಆನ್ಸರ್ ಕೊಡ್ತೀನಿ. ಕಮೆಂಟಲ್ಲಿ ಆದಷ್ಟು ನಾನು ಜಾಸ್ತಿ ಕೂಡ ವಿಡಿಯೋ ಮುಖಾಂತರ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಯಾಕೆ 4 ಜನಕ್ಕೆ ಇಂಥ ಕ್ವಶನ್ಗಳು ಜನಗಳು ಬೇಕಾದಾಗ ನಾನು ಆಯ್ಕೆ ಮಾಡ್ಕೊಂಡು ನಾನು ಹೇಳೋದ್ರಿಂದ ಸುಮಾರು ಜನ ಇಲ್ಲಿ ನೋಡ್ತಾರೆ, ಅದ್ರ ಬಗ್ಗೆ ಮಾಹಿತಿ